ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ವಿಜಯಲಕ್ಷ್ಮಿ ಕ್ರಿಯೇಟಿವಿಟಿ ಚಾನಲ್. ನಾನಿವತ್ತು ಕ್ರೋಶಾಯಿಂದ ಈ ರೀತಿಯಾಗಿ ಡಿಸೈನ್ ಹೇಗೆ ಹಾಕೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿರಿ. ನಾನು ಹಾಕೋ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ಮುಖಾಂತರ ನಿಮ್ಮ ಫೋನ್ಗೆ ಬೇಗನೆ ಬಂದು ತಲುಪುತ್ತೆ. ಬನ್ನಿ ಈ ರೀತಿಯಾಗಿ ಡಿಸೈನ್ ಹೇಗೆ ಹಾಕೋದಂತ ನೋಡ್ಕೊಂಡು ಬರೋಣ. ಈ ಡಿಸೈನ್ ಹಾಕೋದಕ್ಕೆ ನಾನು 7 ಎಳೆ ದಾರನ ಸುತ್ತಿಟ್ಕೊಂಡಿದ್ದೀನಿ. ಮತ್ತು ಸ್ಟಾರ್ಟಿಂಗಲ್ಲಿ ಒಂದು ನಾಟ್ ಹಾಕೊಂಡು ಇಟ್ಕೊಂಡಿದ್ದೀನಿ. ಮತ್ತು 8 ನಂಬರ್ ಇರೋ ನೀಡಲು 0.7 mm ನೀಡಲ್ ತಗೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಸೀರೆಗೆ ಲಾಕ್ ಹಾಕೊಳ್ಳೋಣ. ನೀವು ಸೀರೆಗೆ ಲಾಕ್ ಹಾಕೊಳ್ಳಿ, ನಾನು ಜಸ್ಟ್ ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ ಯಾವ ರೀತಿ ಹಾಕ್ಬೇಕು ಅನ್ನೋದನ್ನು. ನೋಡಿ, ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ ಲಾಕ್ ಹಾಕೊತೀನಿ. ಇವಾಗ ಚೈನ್ ಹಾಕೋ 1 2 3 4 ಚೈನ್ ಹಾಕ್ಕೊಂಡು 4 ಚೈನ್ ಗ್ಯಾಪ್ ಎಲ್ಲ ಆಗುತ್ತೆ ನೋಡಿಕೊಂಡು ಕರೆಕ್ಟಾಗೆ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಸಿಂಗಲ್ ಲಾಕ್ ಹಾಕೊತಾ ಇದ್ದೀನಿ. 3 ಟೈಮ್ಸ್ ಸಿಂಗಲ್ ಲಾಕ್ ಹಾಕೊಳ್ಳಿ. 3 ಚೈನ್ ಆದಮೇಲೆ ಇವಾಗ ಈ ರೀತಿ ಬೀಡ್ ತಗೊಂಡಿದ್ದೀನಿ ನೋಡಿ. ಥ್ರೆಡ್ ಒಳಗೆ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಬೀಡ್ ಲಾಕು ಮತ್ತೆ ಸೇಮ್ ಅದೇ ಬೀಡ್ನ ತಗೊಳ್ಳಿ. ಮತ್ತು ಬೀಡ್ ಲಾಕು. ಇವಾಗ ಏನು ಮಾಡಿ, ಅವೆರಡು ಬೀಡು ವಿ ಶೇಪ್ ಆಗೋ ಎಲ್ಲಿಗಾಗತ್ತಲ್ಲ ನೋಡ್ಕೊಂಡು ಲಾಕ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ವಿ ಶೇಪಲ್ಲಿರಲಿ, ಲಾಕ್ ಮಾಡ್ಕೊಳ್ಳಿ. ಇವಾಗ ಸೀರೆನ ಉಲ್ಟಾ ಮಾಡ್ಕೊಳ್ಳಿ. ಈ ರೀತಿ ಬೀಡ್ ತಗೊಂಡಿದ್ದೀನಿ ನೋಡಿ. ಬೀಡ್ ಥ್ರೆಡ್ ಒಳಗಡೆ ಸೇರಿಸ್ಕೊಳ್ಳಿ. ಬೀಡ್ ಕೆಳಗಡೆ ಏನು ಥ್ರೆಡ್ ಇರುತ್ತಲ್ಲ ಅಲ್ಲಿ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಲಾಕ್ ಹಾಕೊಳ್ಳಿ. 1 by 1 ಬೀಡ್ ಹಾಕೊತಾ ಬನ್ನಿ. ಒಂದು ಬೀಡ್ ಹಾಕೊಂಡ್ಮೇಲೆ ಏನು ಲಾಕ್ ಮಾಡ್ಕೊಂಡಿರ್ತೀವಲ್ಲ ಆ ಲಾಕ್ ಗ್ಯಾಪಲ್ಲಿ ಕೂಡ ಒಂದು ಬೀಡ್ ಸೇರಿಸ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಸೆಕೆಂಡ್ ಈ ಸೈಡಿನ ಬೀಡ್ ಮೇಲೂ ಕೂಡ ಏನು ಥ್ರೆಡ್ ಇರುತ್ತಲ್ಲ ಈ ಕಡೆ ಹಾಕಿದ್ರಲ್ಲ ನೀವು ಬೀಡ್ನ, ಅದೇ ರೀತಿನೇ ಸೇರಿಸ್ಕೊತಾ ಬನ್ನಿ. ಇವಾಗ ನೋಡಿ 3 ಲಾಕ್ ಹಾಕೊಂಡಿರ್ತೀವಲ್ಲ ಅಲ್ಲೇ ಲಾಕ್ ಮಾಡ್ಕೊಳ್ಳಿ.
ಇವಾಗ ಮತ್ತೆ ಸೀರೆನ ಸೀದಾ ಮಾಡ್ಕೊಳ್ಳಿ. ನೋಡಿ ಇವಾಗ ಕಂಬ ಹಾಕೊತಾ ಇದ್ದೀನಿ. ನೀಡಲ್ ಮೇಲೆ ಒಂದ್ಸತ ಥ್ರೆಡ್ನ ಸುತ್ಕೊಂಡು ಎರಡನ್ನ ಒಂದು ಮಾಡ್ಕೊಳ್ಳಿ, ಮತ್ತೆ ಎರಡನ್ನ ಒಂದು ಮಾಡ್ಕೊಳ್ಳಿ. ಇವಾಗ 3 ಚೈನು 1 2 3 ಚೈನ್ ಆದಮೇಲೆ ಕಂಬ ಏನು ಹಾಕೊಂಡಿರ್ತೀವಲ್ಲ ಆ ಗ್ಯಾಪ್ ಒಳಗಡೆ ಲಾಕ್ ಹಾಕ್ಕೊಳ್ಳಿ. ಸೇಮ್ ಅದೇ ರೀತಿ ಒಂದು ಬೀಡ್ ಪಕ್ಕ ಒಂದು ಸತ ಕಂಬ ಹಾಕ್ಕೊಂಡು ಲಾಕ್ ಮಾಡ್ಕೊತಾ ಬನ್ನಿ. ಒನ್ 2 3 ಚೈನು ಕಂಬದ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳೋದು. ಮತ್ತೆ ಕಂಬ ತಗೊಳ್ಳಿ. ಇವಾಗ ಮತ್ತೆ ಬೀಡ್ ಪಕ್ಕ ಸೇರಿಸ್ಕೊಳ್ಳಿ ಥ್ರೆಡ್ನ. ಚೈನ್ ಹಾಕೊಳ್ಳೋದು ಕಂಬದ ಗ್ಯಾಪಲ್ಲಿ, ಮತ್ತೆ ಲಾಕ್ ಮಾಡ್ಕೊಳ್ಳೋದು. ಮತ್ತೆ ಏನು ಮಾಡೋದು, ನೆಕ್ಸ್ಟ್ ಬೀಡ್ ಹತ್ರ ಒಂದು ಕಂಬ ಹಾಕೊಳ್ಳೋದು, 3 ಚೈನು ಮತ್ತು ಲಾಕು. ಸೇಮ್ ಇದೇ ರೀತಿ ಪೂರ್ತಿ ಕಂಪ್ಲೀಟ್ ಆಗೋವರೆಗೂ ಹಾಕೊತಾ ಬನ್ನಿ. ಲಾಸ್ಟಲ್ಲಿ ಗ್ಯಾಪ್ ನೋಡ್ಕೊಳ್ಳಿ, ಎಲ್ಲಿಗಾಗುತ್ತೆ ಗ್ಯಾಪ್ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಸಿಂಗಲ್ ಲಾಕ್ ಹಾಕೊಳ್ಳಿ. ನೋಡಿ ಈ ರೀತಿ ಕಾಣಿಸುತ್ತೆ ಆರ್ಚ್. ನೆಕ್ಸ್ಟ್ ಇದನ್ನೇ ಕಂಟಿನ್ಯೂ ಮಾಡ್ಕೊತಾ ಹೋಗೋಣ. ಸಿಂಗಲ್ ಲಾಕ್ 2 ಟೈಮ್ಸ್ ಹಾಕೊಂಡಾದ್ಮೇಲೆ ಮತ್ತೆ 4 ಚೈನು ಮತ್ತೆ ಲಾಕ್ ಮಾಡ್ಕೊಳ್ಳೋಣ. ಸೀರೆಗೆ 3 ಟೈಮ್ಸ್ ಲಾಕ್ ಹಾಕೊಳ್ಳಿ. ಇವಾಗ ಏನು 4 ಚೈನ್ ಹಾಕೊಂಡ್ವಲ್ಲ ಅಲ್ಲಿ ಕುಚ್ಚು ಬರುತ್ತೆ. ಇವಾಗ 1 2 3 ಚೈನ್ 2 ಟೈಮ್ಸ್ ಹಾಕೊಳ್ಳಿ. ಇವಾಗ ಮತ್ತೆ ಬೀಡ್ ಸೇರಿಸ್ಕೊತಾ ಇದ್ದೀನಿ. ವಿ ಶೇಪ್ ಎಲ್ಲಾಗುತ್ತೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಇವಾಗ ಮತ್ತೆ ಉಲ್ಟಾ ಮಾಡಿಕೊಂಡು ಸ್ಮಾಲ್ ಬೀಡ್ ಸೇರಿಸ್ಕೊತಾ ಬರೋಣ. ಸ್ಟಾರ್ಟಿಂಗಲ್ಲಿ ಏನು ಹಾಕಿದ್ವಲ್ಲ ಸೇಮ್ ಅದೇ ರೀತಿಯೇ ನೀವು ಕಂಟಿನ್ಯೂ ಮಾಡ್ಕೊತಾ ಬನ್ನಿ.
ಥ್ರೆಡ್ನ ಕಟ್ ಮಾಡಿಕೊಂಡು ಈ ರೀತಿ ತಕ್ಕೊಂಬಿಡಿ. ಥ್ರೆಡ್ನ ಸ್ವಲ್ಪ ಹಿಂದ್ಗಡೆ ಸರಿಸ್ಕೊಂಡು ನೋಡಿ ನಾನು ಯಾವ ರೀತಿ ಲಾಕ್ ಹಾಕೊತಾ ಇದ್ದೀನಿ ಅಂತ. ಈ ರೀತಿ ಒಂದು ಚೈನ್ ಥರ ಹಾಕೊಂಡು ನೀವು ಲಾಕ್ ಮಾಡ್ಕೊಂಡ್ರೆ ಅಂತಂದರೆ ಅದು ಥ್ರೆಡ್ ಎಕ್ಸ್ಟ್ರಾ ಥ್ರೆಡ್ ಏನು ಉಳಿದಿರುತ್ತಲ್ಲ ಅದು ಹಿಂದ್ಗಡೆ ಹೋಗುತ್ತೆ. ಆಮೇಲೆ ಗಮ್ ಹಚ್ಕೊಂಡು ನೀವು ಫಿಕ್ಸ್ ಮಾಡ್ಕೊಂಡ್ಬಿಡಿ. ನೋಡಿ ಕಂಪ್ಲೀಟಾಗಿ ಆರ್ಚ್ ಎಲ್ಲ ಹಾಕೊಂಡಾದ್ಮೇಲೆ ಈ ರೀತಿ ಕಾಣಿಸುತ್ತೆ. ಇವಾಗ ಏನು ಇಲ್ಲಿ ಗ್ಯಾಪ್ ಉಳಿದಿದೆಯಲ್ಲ ಅಲ್ಲಿ ಕುಚ್ಚು ಹಾಕೋಣ. ನಾನೀಗ 60 ಎಳೆ ದಾರನ ಸುತ್ತಿಟ್ಕೊಂಡಿದ್ದೀನಿ. ನೀವು ಸೀರೆ ಕಲರ್ ಕಾಂಬಿನೇಷನ್ ಏನಿದೆಯಲ್ಲ ಆ ಕಲರ್ ಕಾಂಬಿನೇಷನ್ ನೋಡ್ಕೊಂಡು ನೀವು ಥ್ರೆಡ್ನ ತಗೊಂಡು ಹಾಕೊಳ್ಳಿ ಡಿಸೈನು. ನೋಡಿ ಕಂಪ್ಲೀಟಾಗಿ ಎಲ್ಲ ಹಾಕಿ ಆದಮೇಲೆ ಈ ರೀತಿ ಕಾಣಿಸುತ್ತೆ ನಾವು ಹಾಕಿರೋ ಡಿಸೈನು. ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು. ನಿಮ್ಮ ಫ್ರೀ ಟೈಮಲ್ಲಿ ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿರಿ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಮತ್ತು ನಾಳೆ ಹೊಸ ಡಿಸೈನೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು.